ನೀವು ಕೇಳಿದ್ರೆ ನಂಬಲಿಕ್ಕೆ ಆಗಲ್ಲ. ಆಫ್ರಿಕಾದ 4 ವಿದ್ಯಾರ್ಥಿನಿಯರು ಮಾಡಿದ ಆವಿಷ್ಕಾರವೇ ಈಗ ವಿಶ್ವದ ಗಮನ ಸೆಳೆದಿದೆ. ಈ ಹುಡುಗಿಯರು ಮಾನವ ಮೂತ್ರದಿಂದಲೇ ವಿದ್ಯುತ್ ಉತ್ಪಾದಿಸುವ ಜನರೇಟರ್ ನಿರ್ಮಿಸಿದ್ದಾರೆ. ಅವರ ಜನರೇಟರ್ ಕೇವಲ 1 ಲೀಟರ್ ಮೂತ್ರದಿಂದಲೇ 6 ಗಂಟೆಗಳ ವಿದ್ಯುತ್ ನೀಡಬಲ್ಲದು. ಇದು ಪರಿಸರ ಸ್ನೇಹಿ, ಕಡಿಮೆ ವೆಚ್ಚದ ಹಾಗೂ ಭವಿಷ್ಯದ ಹಸಿರು ಶಕ್ತಿ ಕ್ರಾಂತಿಗೆ ದಾರಿ ತೋರಿಸಬಲ್ಲ ಸಂಶೋಧನೆ. ಈ ಸಾಧನೆಯಿಂದಾಗಿ ಆ ವಿದ್ಯಾರ್ಥಿನಿಯರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಂಸೆಯನ್ನು ಗಳಿಸಿದ್ದಾರೆ. ಈ ವಿಷಯದ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಕಲ್ಪನೆ ಮತ್ತು ಸೃಜನಾತ್ಮಕತೆಯು ಮಕ್ಕಳನ್ನು ತಮ್ಮ ಆಲೋಚನೆಯಲ್ಲಿ ತಾರಕ ಮತ್ತು ಆವಿಷ್ಕಾರಕ್ಕೆ ಅನುವು ಮಾಡಿಕೊಡುವ ಅಗತ್ಯ ಗುಣಗಳಾಗಿವೆ. ಅವರು ತಮ್ಮ ಸುತ್ತಲಿನ ಪ್ರಪಂಚಕ್ಕೆ ಅನನ್ಯವಾಗಿ ಪ್ರತಿಕ್ರಿಯಿಸಲು ಮಕ್ಕಳನ್ನು ಸಕ್ರಿಯಗೊಳಿಸಬೇಕು. ಅವರ ಅನುಭವಗಳು, ಭಾವನೆಗಳು ಮತ್ತು ಸಂವಹನಗಳಿಂದ ಸ್ಫೂರ್ತಿ ಪಡೆಯುತ್ತಾರೆ. ಈ ಪ್ರತಿಕ್ರಿಯೆಗಳು ದೈಹಿಕ, ಭಾವನಾತ್ಮಕ, ಸಾಮಾಜಿಕ ಅಥವಾ ಸಾಂಸ್ಕೃತಿಕ ಅಭಿವ್ಯಕ್ತಿಗಳಂಥ ವಿವಿಧ ರೀತಿಯಲ್ಲಿ ಪ್ರಕಟವಾಗಬಹುದು. ಇದಕ್ಕೆ ಉದಾಹರಣೆ ಅಂದರೆ, ದಟ್ಟ ಗಾಳಿಯಿಡುವ ಮಗು ಸಂಗೀತಕ್ಕೆ ಒಲವು ತೋರಬಹುದು. ಶ್ರವಣೇಂದ್ರಿಯ ಪ್ರಚೋದಕಗಳಿಗೆ ಅವರ ವೈಯಕ್ತಿಕ ಪ್ರತಿಕ್ರಿಯೆಯನ್ನು ಪ್ರದರ್ಶಿಸುತ್ತದೆ. ಸುತ್ತು ಜಗತ್ತಿಗೆ ಸ್ವಾಗತ. ನಮಸ್ಕಾರಗಳು ಸ್ನೇಹಿತರೆ. ಮಗುವಿನ ಕಲ್ಪನೆ ಮತ್ತು ಸೃಜನಶೀಲತೆಯನ್ನು ಪೋಷಿಸಲು ಪೂರ್ವ ನಿರ್ಧರಿತ ಗುರಿಗಳಿಂದ ಮುಕ್ತವಾದ ವಾತಾವರಣವನ್ನು ಒದಗಿಸುವುದು ಬಹಳ ಮುಖ್ಯ. ತಮ್ಮ ಕೊಡುಗೆಗಳನ್ನು ಗಮನಿಸಲಾಗಿದೆ ಮತ್ತು ಮೌಲ್ಯಯುತವಾಗಿದೆ ಎಂದು ಮಕ್ಕಳು ಭಾವಿಸಿದಾಗ ಅವರ ಆತ್ಮವಿಶ್ವಾಸ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಪಡೆಯುತ್ತಾರೆ. ಅನ್ವೇಷಿಸಲು ಮತ್ತು ಅನುಭವಿಸಲು ಅವರಿಗೆ ಸಾಕಷ್ಟು ಸ್ಥಳ, ಸಮಯವನ್ನು ಅನುಮತಿಸುವುದು ಮುಖ್ಯವಾಗಿದೆ, ಏಕೆಂದರೆ ಇದು ಅವರ ಕುತೂಹಲ ಮತ್ತು ಸೃಜನಶೀಲ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಇದಲ್ಲದೆ ಮಕ್ಕಳನ್ನು ಕಲೆಗೆ ಒಡ್ಡುವುದು ಮತ್ತು ಅವರ ಗೆಳೆಯರೊಂದಿಗೆ ಸಂವಹನಕ್ಕೆ ಅವಕಾಶಗಳನ್ನು ಒದಗಿಸುವುದು ಅವರ ಕಲ್ಪನೆ ಮತ್ತು ಸೃಜನಶೀಲತೆಯನ್ನು ಮತ್ತಷ್ಟು ಉತ್ಕೃಷ್ಟಗೊಳಿಸುತ್ತದೆ. ಮಕ್ಕಳ ಬುದ್ಧಿವಂತಿಕೆಗೆ, ಕುತೂಹಲ, ಸೃಜನಶೀಲತೆಗೆ ಕೊನೆಯೇ ಇಲ್ಲ. ಸರಿಯಾದ ಮಾರ್ಗದರ್ಶನ ಮಾಡಿದರೆ ಮಕ್ಕಳು ಅದ್ಭುತವಾದುದನ್ನು ಸಾಧಿಸುತ್ತಾರೆ. ಕೆಲ ದಿನಗಳ ಹಿಂದೆ ಚೀನಾದ ಮಕ್ಕಳು ಸೋಡಾ ಬಾಟಲ್ನಿಂದ 2 ಹಂತದ ರಾಕೆಟ್ ಲಾಂಚರ್ ಮಾಡಿ ಅದನ್ನು ಯಶಸ್ವಿಯಾಗಿ ಲಾಂಚ್ ಮಾಡಿದ ವಿಡಿಯೋಯೊಂದು ತುಂಬ ವೈರಲ್ ಆಗಿತ್ತು. ಅದೇ ರೀತಿ ಈಗ ಆಫ್ರಿಕನ್ ಮಕ್ಕಳು ಹೊಸದೊಂದು ಆವಿಷ್ಕಾರ ಮಾಡಿದ್ದು ಇದು ಯೋಚನೆಗೆ ಹಾಗೂ ಆವಿಷ್ಕಾರಗಳಿಗೆ ಹೊಸ ಅವಕಾಶವೊಂದನ್ನು ತೆರೆದಿಟ್ಟಿದ್ದಾರೆ. ಮುಂದಿನ ಪೀಳಿಗೆಯವರಿಗೆ ಕೊರತೆಯಾಗಿ ಕಾಡಬಹುದಾದ ವಸ್ತುಗಳಲ್ಲಿ ಇಂಧನ ಕೂಡ ಒಂದು. ಇದಕ್ಕಾಗಿ ಹಲವು ದೇಶಗಳ ಸರ್ಕಾರಗಳು ಸೋಲಾರ್ ಶಕ್ತಿಯ ಉತ್ಪಾದನೆ ಮಾಡುವುದಕ್ಕಾಗಿ ಕೋಟ್ಯಾಂತರ ರೂಪಾಯಿಯನ್ನು ವೆಚ್ಚ ಮಾಡುತ್ತಿದೆ. ಹೀಗಿರುವಾಗ ಆಫ್ರಿಕಾದ 3 ವಿದ್ಯಾರ್ಥಿನಿಯರು ಮಾನವ ಮೂತ್ರದಿಂದ ವಿದ್ಯುತ್ ಉತ್ಪಾದಿಸುವ ಜನರೇಟರೊಂದು ಆವಿಷ್ಕರಿಸಿದ್ದಾರೆ. ಈ ಮಕ್ಕಳು ಕಂಡುಹಿಡಿದ ಈ ಜನರೇಟರ್ ಯಂತ್ರವು 1 ಲೀಟರ್ ಮೂತ್ರದಿಂದ 6 ಗಂಟೆಗಳಿಗೆ ಸಾಕಾಗುವಷ್ಟು ವಿದ್ಯುತ್ತನ್ನು ಉತ್ಪಾದಿಸಿದೆ ಎಂದು ವರದಿಯಾಗಿದೆ. ಅಂದಹಾಗೆ ದಕ್ಷಿಣ ಆಫ್ರಿಕಾದ ನೈಜೀರಿಯಾದ 4 ಹದಿಹರೆಯದ ಹುಡುಗಿಯರು ಈ ಸಾಧನೆ ಮಾಡಿದ್ದಾರೆ. ಈ ಸಾಧನೆಗೊಂದು ಸಲ್ಯೂಟ್ ಮಾಡಬೇಕು. ಈ ಪ್ರಕ್ರಿಯೆಯು ಮೂತ್ರದಿಂದ ಹೈಡ್ರೋಜನ್ ಅನ್ನು ಹೊರತೆಗೆಯುವ ಮೂಲಕ ಕಾರ್ಯನಿರ್ವಹಿಸುತ್ತದೆ. ನಂತರ ಅದನ್ನು ಜನರೇಟರ್ಗೆ ಶಕ್ತಿ ತುಂಬಲು ಬಳಸಲಾಗುತ್ತದೆ. ಈ ಆವಿಷ್ಕಾರವನ್ನು ಕಾರ್ಯರೂಪಕ್ಕೆ ಅಧಿಕ ವೆಚ್ಚವಿಲ್ಲ, ಮಾತ್ರವಲ್ಲದೆ ಪರಿಸರ ಸ್ನೇಹಿಯೂ ಆಗಿದೆ. ಸೀಮಿತ ವಿದ್ಯುತ್ ಸೌಲಭ್ಯವಿರುವ ಪ್ರದೇಶಗಳಿಗೆ ಇದು ನವೀಕರಿಸಬಹುದಾದ ಇಂಧನ ಪರಿಹಾರವನ್ನು ನೀಡುತ್ತದೆ. ವಿದ್ಯಾರ್ಥಿಗಳ ಈ ಆವಿಷ್ಕಾರವು ಸೃಜನಶೀಲತೆ, ವಿಜ್ಞಾನ ಮತ್ತು ನಿರ್ಣಯವು ತ್ಯಾಜ್ಯವನ್ನು ಸಂಪತ್ತಾಗಿ ಹೇಗೆ ಪರಿವರ್ತಿಸಬಹುದು ಎಂಬುದಕ್ಕೆ ಸಾಕ್ಷಿಯಾಗಿದೆ. ಇದು ಶಕ್ತಿಯ ಭವಿಷ್ಯವು ಅತ್ಯಂತ ಅನಿರೀಕ್ಷಿತ ಸ್ಥಳಗಳಿಂದ ಬರಬಹುದು ಎಂಬುದನ್ನು ಸಾಬೀತುಪಡಿಸುತ್ತದೆ. ಆಫ್ರಿಕನ್ ವಿದ್ಯಾರ್ಥಿಗಳ ಈ ಸಾಧನೆಗೆ ಈಗ ಭಾರೀ ಶ್ಲಾಘನೆ ವ್ಯಕ್ತವಾಗಿದೆ. ಡೂರೋ ಐನಾ ಅಡೆಬೋಲಾ ಅಂಕಿಡೆಲೆ ಅಬಿಯೋಲಾ ಮತ್ತು ಪಲೆಕೆ ಒಲುವಾಟುಯಿನ್ ಮತ್ತು ಬೆಲ್ಲೋ ಎನಿಯೋಲಾ ಈ ಆವಿಷ್ಕಾರದ ಹಿಂದಿರುವ ಆಫ್ರಿಕನ್ ಮಕ್ಕಳು.
ನೈಜೀರಿಯಾದ ಲಾಗೋಸ್ನಲ್ಲಿ ನಡೆದ ವಾರ್ಷಿಕ ಕಾರ್ಯಕ್ರಮವಾದ ಮೇಕರ್ ಫೇರ್ ಆಫ್ರಿಕಾದಲ್ಲಿ ಈ ಆವಿಷ್ಕಾರವನ್ನು ಪ್ರದರ್ಶಿಸಲಾಯಿತು. ಇದು ವಿದ್ಯಾರ್ಥಿಗಳ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸುವ ಒಂದು ಕಾರ್ಯಕ್ರಮವಾಗಿದೆ. ಮೂತ್ರವನ್ನು ಇಂಧನವಾಗಿ ಬಳಸುವ ಕಲ್ಪನೆಯು ಹೊಸದಲ್ಲ, ಆದರೆ ಬೋಲಾ, ಬಯೋಲಾ, ಟೋಹಿನ್ ಮತ್ತು ಎನಿಯೋಲಾ ಈ ಕಲ್ಪನೆಯನ್ನು ಕಾರ್ಯರೂಪಕ್ಕೆ ತರಲು ಪ್ರಾಯೋಗಿಕ ಮಾರ್ಗ ಕಂಡುಕೊಂಡಿದ್ದಾರೆ. ಮೂತ್ರವನ್ನು ವಿದ್ಯುಚ್ಛೇದನ ಕೋಶಕ್ಕೆ ಹಾಕಲಾಗುತ್ತದೆ. ಇದು ಹೈಡ್ರೋಜನ್ ಅನ್ನು ಬೇರ್ಪಡಿಸುತ್ತದೆ. ಮೂತ್ರವು ಹೈಡ್ರೋಜನ್ ಶುದ್ಧೀಕರಣಕ್ಕಾಗಿ ನೀರಿನ ಫಿಲ್ಟರ್ಗೆ ಹೋಗುತ್ತದೆ ಮತ್ತು ನಂತರ ಗ್ಯಾಸ್ ಸಿಲಿಂಡರ್ಗೆ ಹೋಗುತ್ತದೆ. ಇದು ಹೊರಾಂಗಣ ಬಾರ್ಬೆಕ್ಯೂ ಗ್ರಿಲ್ಗಳಿಗೆ ಬಳಸುವ ರೀತಿಯಂತೆಯೇ ಕಾಣುತ್ತದೆ. ಕಲ್ಪನೆ ಮತ್ತು ಸೃಜನಶೀಲತೆ ಮಕ್ಕಳನ್ನು ಪೆಟ್ಟಿಗೆಯ ಹೊರಗೆ ಯೋಚಿಸಲು ಮತ್ತು ಸವಾಲುಗಳಿಗೆ ಅನನ್ಯ ಪರಿಹಾರಗಳನ್ನು ಕಂಡುಕೊಳ್ಳಲು ಅಧಿಕಾರ ನೀಡುತ್ತದೆ. ಮಕ್ಕಳಿಗೆ ಅವರ ಪರಿಸರವನ್ನು ಅನ್ವೇಷಿಸಲು ಮತ್ತು ತೊಡಗಿಸಿಕೊಳ್ಳಲು ಅವಕಾಶಗಳನ್ನು ಒದಗಿಸುವುದು ಅತ್ಯಗತ್ಯ. ಅವರ ಕುತೂಹಲ ಮತ್ತು ಸೃಜನಶೀಲ ಚಿಂತನೆಯನ್ನು ಬೆಳೆಸುವುದು ಅವರ ಕೊಡುಗೆಗಳಲ್ಲಿ ಮೌಲ್ಯೀಕರಿಸುವ ಆತ್ಮವಿಶ್ವಾಸ ಮತ್ತು ಸ್ಥಿತಿಸ್ಥಾಪಕತ್ವದ ಭಾವನೆಯನ್ನು ತುಂಬಬೇಕು. ಮಕ್ಕಳ ಕಲ್ಪನೆ ಮತ್ತು ಸೃಜನಶೀಲತೆ ಪ್ರವರ್ಧಮಾನಕ್ಕೆ ಬರುತ್ತಿದ್ದಂತೆ ಅವರು ಕಥೆಗಳನ್ನು ಹೇಳಲು, ಇತರರೊಂದಿಗೆ ಸಂಪರ್ಕ ಸಾಧಿಸಲು, ಅವರ ಭಾವನೆಗಳನ್ನು ನಿಯಂತ್ರಿಸಲು, ಅವರ ಕಾಲ್ಪನಿಕ ಜಗತ್ತಿನಲ್ಲಿ ಸಂಪೂರ್ಣವಾಗಿ ಮುಳುಗಲು ಅಗತ್ಯವಾದ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಬೇಕು. ಮಾನವ ಮೂತ್ರದಿಂದ ವಿದ್ಯುತ್ ಅಚ್ಚರಿ ತಂತ್ರಜ್ಞಾನ. ನೀವು ಏನು ಹೇಳ್ತೀರಾ ಈ ಕ್ರಾಂತಿಕಾರಿ ಆವಿಷ್ಕಾರದ ಬಗ್ಗೆ?